ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮಸ್ಕಾರ. ಬಹಳಷ್ಟು ಜನ ದೀಕ್ಷಾ ಆ್ಯಪ್ಗೆ KJD ನಂಬರ್ ಬಳಸಿ ಲಾಗಿನ್ ಆಗಲಿಕ್ಕೆ ಸಮಸ್ಯೆ ಆಗ್ತಾ ಇದೆ. ಈ ಚೇಂಜ್ ಪಾಸ್ವರ್ಡ್ ಕೊಟ್ಟರೂ ಕೂಡ OTP ಬರುತ್ತೆ. OTPಯನ್ನು ನೀವು ಫೀಡ್ ಮಾಡಿದರೆ ರಾಂಗ್ OTP ಅಂತ ಬರ್ತಾ ಇದೆ. ಈ ಸಮಸ್ಯೆಗೆ ಪರಿಹಾರ ಏನು? ಭಾಳ ಸರಳವಾಗಿ ನಾವು ದೀಕ್ಷಾ ಆ್ಯಪ್ನಲ್ಲಿ ಲಾಗಿನ್ ಆಗ್ತಕ್ಕಂಥದ್ದು ಹೇಗೆ ಅಂತಕ್ಕಂಥ ವಿಚಾರವನ್ನು ಈ ವಿಡಿಯೋದ ಮೂಲಕ ನೋಡೋಣ. ಸ್ನೇಹಿತರೆ, ನಿಮ್ಮ ಮೊಬೈಲ್ನಲ್ಲಿ ದೀಕ್ಷಾ ಆ್ಯಪ್ ಇರುತ್ತೆ. ಈ ದೀಕ್ಷಾ ಆ್ಯಪನ್ನು ಓಪನ್ ಮಾಡ್ತೀರಿ. ಓಪನ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ನಿಮಗೆ ವೆಲ್ಕಮ್ ಟು ದೀಕ್ಷಾ ಅಂತ ಈ ರೀತಿಯ ಒಂದು ಪೇಜ್ ತೆರೆದುಕೊಳ್ಳುತ್ತೆ. ನೀವಿಲ್ಲಿ ಕೆಳಭಾಗದಲ್ಲಿ ನೋಡಿ, ಇಲ್ಲಿ ಪ್ರೊಫೈಲ್ ಅಂತ ಕಾಣುತ್ತೆ. ಒಂದು ಮನುಷ್ಯನ ಚಿತ್ರ ಕಾಣುತ್ತಲ್ಲ, ಆ ಚಿತ್ರವನ್ನು ನೀವೇನು ಮಾಡಬೇಕು, ಟಚ್ ಮಾಡಬೇಕು. ಆ ಟಚ್ ಮಾಡಿದ ನಂತರದಲ್ಲಿ ನಿಮಗೆ ಈ ರೀತಿಯ ಒಂದು ಸ್ಕ್ರೀನ್ ಕಾಣುತ್ತೆ. ಗೆಸ್ಟ್ ಅಂತ ಕಾಣುತ್ತೆ, ಕಂಟೆಂಟ್ ಪ್ರಿಫರೆನ್ಸ್ ಅಂತ ಕಾಣುತ್ತೆ, ಕೆಳಗಡೆ ಲಾಗಿನ್ ಅಂತ ಕಾಣುತ್ತೆ. ಆ ಲಾಗಿನ್ನನ್ನು ಟಚ್ ಮಾಡಿ. ಲಾಗಿನನ್ನು ಟಚ್ ಮಾಡಿದ ನಂತರದಲ್ಲಿ ನಿಮಗೆ ಲಾಗಿನ್ ವಿತ್ ದೀಕ್ಷಾ, ಲಾಗಿನ್ ವಿತ್ ಸ್ಟೇಟ್ ಸಿಸ್ಟಮ್, ಲಾಗಿನ್ ಸೈನ್ ಇನ್ ವಿತ್ ಗೂಗಲ್ ಅಂತ ಬರುತ್ತೆ. ನೀವೇನು ಮಾಡಿ, ಲಾಗಿನ್ ವಿತ್ ದೀಕ್ಷಾ ಇದೆಯಲ್ಲ, ಆ ಲಾಗಿನ್ ವಿತ್ ದೀಕ್ಷಾನ ಟಚ್ ಮಾಡಿ. ಆ ಲಾಗಿನ್ ವಿತ್ ದೀಕ್ಷಾನ ಟಚ್ ಮಾಡಿದಾಗ ನೋಡಿ, ಈ ಥರದ ಪರದೆ ಒಂದು ಓಪನ್ ಆಗುತ್ತೆ. ವೆಲ್ಕಮ್ ಟು ದೀಕ್ಷಾ ಲಾಗಿನ್. ಮೇಲ್ಗಡೆ ಕೇಳೋಣ ಎಂಟರ್ ಇಮೇಲ್ ಅಡ್ರೆಸ್ ಆರ್ ಮೊಬೈಲ್ ನಂಬರ್ ಅಂತ ಹೇಳಿ. ಇದು ಬೇರೆ ವಿಧಾನದ ಮೂಲಕ ನಾವು ಮೊದಲೆಲ್ಲ ಏನು ಮಾಡ್ತಿದ್ದು, ಲಾಗಿನ್ ವಿತ್ ಸ್ಟೇಟ್ ಸಿಸ್ಟಮ್ ಮೂಲಕ ಆಗ್ತಾಯಿದ್ದು. ಇದು ಆ ಸ್ಟೇಟ್ ಸಿಸ್ಟಮ್ ಮೂಲಕ ಲಾಗಿನ್ ಆಗಲಿಕ್ಕೆ ಸಮಸ್ಯೆ ಆದರೆ ಈ ವಿಧಾನವನ್ನು ಬಳಸಿ. ಇಲ್ಲಿ ಕಾಣ್ತಾ ಇದೆ ನೋಡಿ, ಇಲ್ಲಿ ಎಂಟರ್ ಇಮೇಲ್ ಅಡ್ರೆಸ್ ಅಂತ ಹೇಳಿ ಕೇಳ್ತಾ ಇದೆ. ಅಲ್ಲಿಗೆ ಇಮೇಲ್ ಅಡ್ರೆಸ್ ಅಥವಾ ಫೋನ್ ನಂಬರ್ ಅಂತೇಳಿ ನಾನು ಫೋನ್ ನಂಬರನ್ನು ಹೊಡಿತೀನಿ. ನೋಡಿ, ಫೋನ್ ನಂಬರನ್ನು ಎಂಟ್ರಿ ಮಾಡಬೇಕು. ಈ ರೀತಿ ಫೋನ್ ನಂಬರನ್ನು ಎಂಟ್ರಿ ಮಾಡಿದ ತಕ್ಷಣ ನೆಕ್ಸ್ಟ್ ನೀವೇನು ಮಾಡಬೇಕು, ಇಲ್ಲಿ ನೋಡಿ ಫರ್ಗಟ್ ಪಾಸ್ವರ್ಡ್ ಅಂತ ಇದೆಯಲ್ಲ, ಈ ಫರ್ಗಟ್ ಪಾಸ್ವರ್ಡನ್ನು ನೀವು ಟಚ್ ಮಾಡಬೇಕು. ಈ ಫರ್ಗಟ್ ಪಾಸ್ವರ್ಡನ್ನು ಟಚ್ ಮಾಡಿದ ನಂತರದಲ್ಲಿ ಈ ರೀತಿಯ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಈ ಸ್ಕ್ರೀನ್ನಲ್ಲಿ ಪುನಃ ನಿಮ್ಮ ಫೋನ್ ನಂಬರ್, ಈ ಫೋನ್ ನಂಬರನ್ನು ಯಾವುದನ್ನು ಕೊಡಬೇಕಪ್ಪ ಅಂದರೆ ನಿಮ್ಮ ಶಿಕ್ಷಕ ಮಿತ್ರ ಆ್ಯಪ್ನಲ್ಲಿದೆಯಲ್ಲ, ಅದೇ ಫೋನ್ ನಂಬರನ್ನು ನೀವಿಲ್ಲಿ ಎಂಟ್ರಿ ಮಾಡಬೇಕು. ಅದಾದ ನಂತರ ಶಿಕ್ಷಕ ಮಿತ್ರ ಆ್ಯಪ್ನಲ್ಲಿ ನಿಮ್ಮ ಹೆಸರು ಯಾವ ಥರ ಇದೆ, ಎಸ್ಪೆಷಲಿ ಭಾಳಷ್ಟು ಜನದ್ದು ಕನ್ನಡದಲ್ಲಿ ಹೆಸರಿರುತ್ತೆ. ಅದೇ ರೀತಿ ಹೆಸರನ್ನು ನೀವಿಲ್ಲಿ ಟೈಪ್ ಮಾಡಬೇಕು. ಅದಕ್ಕಾಗಿಯೇ ಇದಕ್ಕಿಂತ ಮೊದಲನೇ ನೀವು ಶಿಕ್ಷಕ ಮಿತ್ರ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ನಿಮ್ಮ ಹೆಸರು ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ನೀವು ಮೊದಲೇ ತಿಳ್ಕೊಂಡಿರಬೇಕು. ಈ ರೀತಿ ಹೆಸರನ್ನು ಟೈಪ್ ಮಾಡಿದ ನಂತರದಲ್ಲಿ ನೋಡಿ, ಇಲ್ಲಿ ನೆಕ್ಸ್ಟ್ ಅಂತ ಇದೆಯಲ್ಲ, ಆ ನೆಕ್ಸ್ಟ್ ಬಟನನ್ನು ನೀವು ಕ್ಲಿಕ್ ಮಾಡಬೇಕು. ಆ ನೆಕ್ಸ್ಟ್ ಬಟನನ್ನು ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮಗೆ ಈ ರೀತಿ ಕೇಳುತ್ತೆ. ಇಲ್ಲಿ ಫೋನ್ ನಂಬರ್ ಕೇಳುತ್ತೆ, ಇಮೇಲ್ ID ಕೇಳುತ್ತೆ, ಇನ್ನೊಂದು ಫೋನ್ ನಂಬರ್ ಏನಾರು ನಾವು ಮೊದಲೇ ಫೀಡ್ ಮಾಡಿದರೆ ಆ ಫೋನ್ ನಂಬರ್ ಕೇಳುತ್ತೆ. ಯಾವ ನಂಬರಿಗೆ OTP ಹೋಗಬೇಕು ಅಂತ ನಿಮಗೆ ಇರುತ್ತೋ ಆ ನಂಬರನ್ನು ನೀವು ಟಚ್ ಮಾಡಿ ಗೆಟ್ OTP ಅಂತ ಕೇಳುತ್ತೆ. ನೋಡಿ, ಈ ರೀತಿ OTP ಬಂತು. ಆ OTPಯನ್ನು ನಾನು ಫೀಡ್ ಮಾಡಿದ್ದೀನಿ. ಆ ಸಬ್ಮಿಟ್ OTP ಅಂತ ಹೇಳಿ ಕೊಡಿ. ಈ ರೀತಿ ಲೋಡಿಂಗ್ ಪ್ಲೀಸ್ ವೆಯ್ಟ್ ಅಂತ ಕೇಳುತ್ತೆ. ವೆಯ್ಟ್ ಮಾಡಬೇಕಾಗತ್ತೆ. ನೋಡಿ, ಈ ರೀತಿಯ ಕ್ರಿಯೇಟ್ ನ್ಯೂ ಪಾಸ್ವರ್ಡ್
ಅಂತೇಳಿ ಒಂದು ಪರದೆ ಓಪನ್ ಆಗುತ್ತೆ. ಮೇಲ್ಗಡೆ ನ್ಯೂ ಪಾಸ್ವರ್ಡನ್ನು ನಾವು ಕೊಟ್ಕೋಬೇಕಾಗತ್ತೆ. ಈ ನ್ಯೂ ಪಾಸ್ವರ್ಡನ್ನು ಕೊಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕಪ್ಪ ಅಂದರೆ, ನಿಮಗೆ ಯಾವುದೇ ಪಾಸ್ವರ್ಡ್ ಬೇಕಾದ್ರೂ ಕೊಟ್ಕೋಬೋದು. ಆದರೆ ಒಂದು ಕ್ಯಾಪಿಟಲ್ ಲೆಟ್ರನ್ನ ಬಳಸಬೇಕು, ಒಂದು ಸ್ಮಾಲ್ ಲೆಟ್ರನ್ನ ಬಳಸಬೇಕು, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು, ಒಂದು ನಂಬರ್ಸ್ ಇರಬೇಕು. ಮಿನಿಮಮ್ ಒಟ್ಟು 8 ಕ್ಯಾರೆಕ್ಟರ್ಸ್ ಇರಬೇಕು. ಸ್ಪೆಷಲ್ ಕ್ಯಾರೆಕ್ಟರ್ ಅಂದರೆ ನಾವು ಅಟ್ಟು, ಹ್ಯಾಶು ಈ ಥರ ಹೇಳ್ತೀವಲ್ಲ ಆ ರೀತಿ. ಹಾಗಾಗಿ ನಾನಿಲ್ಲಿ ಒಂದು ಪಾಸ್ವರ್ಡನ್ನು ನನಗೆ ಬೇಕಾದ್ದನ್ನು ನಾನು ಕ್ರಿಯೇಟ್ ಮಾಡ್ತೀನಿ. ನೋಡಿ, ನಾನು ಒಂದು ಕ್ಯಾಪಿಟಲ್ ಲೆಟ್ರು, ಒಂದು ಇನ್ನುಳಿದಂಥ ಸ್ಮಾಲ್ ಲೆಟ್ರ್ ಹಾಕಿದ್ದೀನಿ. ಅದಾದ ನಂತರದಲ್ಲಿ ಅಂತ ಹೊಡಿತೀನಿ. ಅಂತ ಹೊಡೆದ ನಂತರದಲ್ಲಿ ಯಾವುದಾರ ಒಂದಷ್ಟು ನಂಬರ್ಸು ನಾನು ಟೈಪ್ ಮಾಡ್ತೀನಿ. ನೋಡಿ, ಮೇಲುಗಡೆ ನಾನು ಏನು ಟೈಪ್ ಮಾಡಿದ್ದೀನೋ ಅದನ್ನೇ ಸೇಮ್ ಇಲ್ಲಿಯೂ ಕೂಡ ಟೈಪ್ ಮಾಡ್ತೀನಿ. ಮೇಲ್ಗಡೆ ಏನು ಪಾಸ್ವರ್ಡ್ ಟೈಪ್ ಮಾಡಿದ್ನೋ ಅದೇ ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್ ಅಂತ ಕೇಳುತ್ತೆ, ಅದನ್ನು ಟೈಪ್ ಮಾಡ್ತೀನಿ. ಟೈಪ್ ಮಾಡಿದ ನಂತರದಲ್ಲಿ ರೀಸೆಟ್ ಕೊಡ್ತೀನಿ. ರೀಸೆಟ್ ಕೊಟ್ಟಾಗ ಈ ರೀತಿ ಬ್ಯಾಕ್ ಟು ಅಪ್ಲಿಕೇಶನ್ ಅಂತೇಳಿ ಕೇಳುತ್ತೆ. ಆ ಬ್ಯಾಕ್ ಟು ಅಪ್ಲಿಕೇಶನ್ ಕೇಳಿದಾಗ ನೀವು ಫುಲ್ ಬ್ಯಾಕ್ ಬನ್ನಿ. ಇಲ್ಲಿಗೆ ಫುಲ್ ಬ್ಯಾಕ್ ಬಂದು ಪುನಃ ಲಾಗಿನ್ ಅಂತೇಳಿ ಟಚ್ ಮಾಡಿ ಲಾಗಿನ್ ವಿತ್ ದೀಕ್ಷಾಕ್ಕೆ ಹೋಗಿ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಪುನಃ ನಿಮ್ಮ ಮೊಬೈಲ್ ನಂಬರನ್ನು ಕೇಳುತ್ತೆ. ಮೊಬೈಲ್ ನಂಬರನ್ನು ಟೈಪ್ ಮಾಡಿ. ನೋಡಿ, ನಾನು ಮೊಬೈಲ್ ನಂಬರನ್ನು ಟೈಪ್ ಮಾಡಿದ್ದೀನಿ. ಈಗ ಇಲ್ಲಿಗೆ ಪಾಸ್ವರ್ಡನ್ನು ಕೇಳುತ್ತೆ. ಪಾಸ್ವರ್ಡನ್ನು ನೀವು ಎಂಟ್ರಿ ಮಾಡಿ. ನೋಡಿ, ನಾನು ಪಾಸ್ವರ್ಡನ್ನು ಎಂಟ್ರಿ ಮಾಡಿದ್ದೀನಿ. ಮಾಡಿ ಲಾಗಿನ್ ಅಂತ ಕೊಡಿ. ಈ ರೀತಿ ಒಂದು ಬುಕ್ಸು ಓಪನ್ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಬುಕ್ಸ್ ಓಪನ್ ಆದ ನಂತರದಲ್ಲಿ ನೋಡಿ, ಇಲ್ಲಿ ಕೆಳಭಾಗದಲ್ಲಿ ನೀವು ಪ್ರೊಫೈಲ್ ಇತ್ತಲ್ಲ, ಪ್ರೊಫೈಲು ಈ ಭಾಗ, ಇದನ್ನು ಟಚ್ ಮಾಡಿ. ಪ್ರೊಫೈಲನ್ನು ಟಚ್ ಮಾಡಿದ್ರೆ ಸಾಕು, ನಿಮ್ಮ ಪ್ರೊಫೈಲ್ ಪುಟ ಓಪನ್ ಆಗುತ್ತೆ. ನೋಡಿ, ದೇವರಾಜು SS GH ದುಮ್ಮಿ ಮತ್ತು ಕೆಳಗಡೆ ನಾನು ಮಾಡಿರ್ತಕ್ಕಂಥ ಕೋರ್ಸ್ಗಳು ಕೂಡ ಎಲ್ಲವೂ ಕೂಡ ಇರ್ತವೆ. ಇದು ಬಹಳ ಸರಳವಾದ ವಿಧಾನ. ಯಾರಿಗೆ KJD ನಂಬರನ್ನು ಬಳಸಿ ನಿಮಗೆ ಲಾಗಿನ್ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲವೋ ಅವರು ಈ ವಿಧಾನವನ್ನು ಬಳಸಿ ಲಾಗಿನ್ ಆಗ್ಬೋದು. ನೀವು ಇನ್ನೂ ಕೂಡ ನನ್ನ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಇದೇ ಥರದ ಹೆಚ್ಚು ವಿಡಿಯೋಗಳಿಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.